ನೋಡಿ, ರಾಜಕೀಯ ವ್ಯವಸ್ಥೆ ಕಾಂಗ್ರೆಸ್ ಪಕ್ಷ ಆಂತರಿಕ ಪ್ರಜಾಪ್ರಭುತ್ವ ಇರುವಂಥ ಪಕ್ಷ. ಭಾರತೀಯ ಜನತಾ ಪಾರ್ಟಿ ಒಂದು ರೀತಿ ಸರ್ವಾಧಿಕಾರಿ ಪ್ರವೃತ್ತಿ ಇರುವಂಥ ಪಕ್ಷ. ನಮ್ಮ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು. ಅವರು ಮತ್ತು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರ ಜೊತೆಯಲ್ಲಿ ದೆಹಲಿಗೆ ಹೋಗಿದ್ದಾರೆ. ಪಕ್ಷದ ವಿಚಾರ ಮಾತನಾಡಲಿಕ್ಕೆ ಬಹುಶಃ ಹೋಗಿದ್ದಾರೆ ಅಂಥೇಳಿ ನಾನಂತೂ ಭಾವಿಸಿದ್ದೇನೆ. ಕಾಂಗ್ರೆಸ್ಸಿನಲ್ಲಿ ಯಾವುದೇ ವಿಧವಾದಂಥ ಗುಂಪುಗಾರಿಕೆ ಇಲ್ಲ. ಕಾಂಗ್ರೆಸ್ಸು ಒಂದು ಕುಟುಂಬ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಹೈಕಮಾಂಡ್ ಏನು ಹೇಳ್ತಾರೆ ಆ ಮಾತನ್ನು ಪಾಲಿಸ್ತೀನಿ ಅಂತ ಅವರು ಹೇಳಿದ್ದಾರೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಾಗಿ ಮತ್ತು DCM ಆಗಿ ಅವರು ಸಹ ನಾನು ಪಕ್ಷದ ಆದೇಶವನ್ನು ನಾನು ಪಾಲಿಸ್ತೀನಿ ಅಂಥೇಳಿ. ಹಾಗಾಗಿ ಪಕ್ಷದ ಬಗ್ಗೆ, ಸರ್ಕಾರದ ಬಗ್ಗೆ ಯಾವುದೇ ತೀರ್ಮಾನಗಳನ್ನು ಸಾರ್ವಜನಿಕವಾಗಿ ಚರ್ಚೆ ಮಾಡೋದ್ರ ಮೂಲಕ ಮಾಡುವಂಥದ್ದಲ್ಲ. ಸೊ ನನಗೆ ಕಾಣುವಂಥದ್ದು ರಾಜಕೀಯ ವ್ಯವಸ್ಥೆಯಲ್ಲಿ ನಮ್ಮ ರಾಜಕೀಯ ವಿರೋಧಿಗಳು ಯಾರಿದ್ದಾರೆ, ಭಾರತೀಯ ಜನತಾ ಪಾರ್ಟಿ ನೋಡಿ, ಇವತ್ತು ಅವರಿಂದ ಈ ದೇಶದ ಮರ್ಯಾದೆ ಹೋಗ್ತಾ ಇದೆ. ಈ ದೇಶದ ಘನತೆ, ಗೌರವಕ್ಕೆ ಇವತ್ತು ಕುಂದು ಬರ್ತಾ ಇದೆ. ನೋಡಿ, ಒಬ್ಬ ಅಮೇರಿಕನ್ ಸರ್ಕಾರದ ಪ್ರತಿನಿಧಿ ಹೇಳ್ತಾರೆ, ಭಾರತೀಯರು ಒಳ್ಳೆಯ ನಟರು, ನಾವು ಹೇಗೆ ಹೇಳಿದ್ರೆ ಹಾಗೆ ಕುಣಿತಾರೆ. ಅಂದರೆ ಇವತ್ತು ಹೇಳ್ತಾರೆ ನಾನು ಯುದ್ಧ ನಿಲ್ಲಿಸ್ದೆ ಅಂಥೇಳಿ ಟ್ರಂಪ್ ಹೇಳ್ತಾರೆ. ನಾನೇ ಹೇಳ್ತಾ ಇದ್ದೀನಿ, ಎಸ್, ರಷ್ಯಾದಿಂದ ಪೆಟ್ರೋಲ್ ತಗೊಳ್ಳಿ, ಕ್ರೂಡ್ ಆಯಿಲ್ ತಗೊಳ್ಳಿ, ನಾನು ಹೇಳ್ತೀನಿ ನಿಲ್ಲಿಸಿ. ಅಂದರೆ ಇದು ಎಷ್ಟರ ಮಟ್ಟಿಗೆ ದೇಶದ ಘನತೆ, ಗೌರವವನ್ನು ಇವತ್ತು ಕುಂದಿಸ್ತಾ ಇದೆ ಅಂತ ಹೇಳಿದ್ರೆ, ಇದಕ್ಕೆ ಯಾಕೆ ಅಂದರೆ ನರೇಂದ್ರ ಮೋದಿ ಒಬ್ಬ ವೀಕ್ ಪ್ರೈಮ್ ಮಿನಿಸ್ಟರ್, ಸ್ವಾಭಿಮಾನ ರಹಿತವಾಗಿರ್ತಕ್ಕಂಥ ಒಬ್ಬ ಪ್ರೈಮ್ ಮಿನಿಸ್ಟರ್. ಎಷ್ಟು ದಿವಸ ಅಧಿಕಾರ ಇರುತ್ತೆ ಅನ್ನೋದು ಮುಖ್ಯ ಅಲ್ಲ, ಈ ದೇಶದ ಘನತೆ, ಗೌರವವನ್ನು ಕಾಪಾಡ್ತಕ್ಕಂಥ ಕೆಲಸ ಅವರ ಮೇಲೆ ಇತ್ತು. ನೋಡಿ, ಇನ್ನೂ ಒಂದು ಹೇಳ್ತೇನೆ, ಈ ನಮ್ಮ ಇಡೀ ದೇಶದ ಸಂಸ್ಕೃತಿಯ ಪ್ರಕಾರ ಮದುವೆ ಆಗುವಂಥ ಹೆಣ್ಣು ಮಕ್ಕಳಿಗೆ ಒಂದು ತಾಳಿ ಬೇಕು, ಕಾಲುಂಗುರ ಬೇಕು. 5 ಗ್ರಾಮ್ ಇವತ್ತು ತಾಳಿಗೆ ಬೇಕು ಅಂತಂದರೆ 75-80 ಸಾವಿರ ರೂಪಾಯಿ ಬೇಕು. ಕಾಲುಂಗುರಕ್ಕೆ ಬೇಕು ಅಂತಂದರೆ ಕನಿಷ್ಠ 5ರಿಂದ 10 ಸಾವಿರ ಬೇಕು. ಏನಪ್ಪ ಮಾಡ್ತಾ ಇದೆಯಾ ಮೋದಿ? ಈಗ ಡೀಸೆಲ್, ಕ್ರೂಡ್ ಆಯಿಲ್ನ ಹಿನ್ನೆಲೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಗಗನಕ್ಕೆ ಹೋಗ್ತಾ ಇದೆ. ಏನು ಮಾಡ್ತಾ ಇದ್ದೆ? ಒಂದು ಕಡೆ ರಾಜ್ಯ ಸರ್ಕಾರಗಳಿಗೆ ಸಿಗಬೇಕಾಗಿರುವಂಥ ಅನುದಾನಗಳನ್ನು ಕೊಡ್ತಾ ಇಲ್ಲ, ಇನ್ನೊಂದು ಕಡೆ ಎಲ್ಲ ವರ್ಗಗಳ ರಕ್ಷಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡದೇ ಇರುವಂಥ, ಬರೀ ಭಾಷಣಗಳಲ್ಲಿ ಕಾಲಹರಣ ಮಾಡ್ತಾ ಇರುವಂಥ ಪ್ರಧಾನಿಗಳನ್ನು ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ನನಗೆ ಆಘಾತ ಆಗ್ತಾ ಇದೆ.